ನಮಸ್ತೆ, ನಾವು ಮಂಗಳೂರು ಸಿರಾಕಿನಿಂದ ಮಾತಾಡ್ತಾ ಇದೀವಿ. ಈಗ ನಮ್ಮ ಮುಂದೆ ನಮ್ಮ ಸಿರಾಕಿನ ಫ್ರೀ ಥೆರಪಿ ಮಾಡ್ತಾ ಬರುವಂತಹ ಕಾಂತಪ್ಪ ಇದ್ದಾರೆ. ಸೊ ಅದ್ರ ಕೇಳ್ತಾ ಬರುವ ಅವ್ರಿಗೆ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ. ನಮಸ್ತೆ ಅಪ್ಪ, ಎಲ್ಲಿಂದ ಬರ್ತಾ ಇದ್ದೀರಾ? ನಾನು ಇಲ್ಲಿ ಮಂಕಿ ಸ್ಟ್ಯಾಂಡ್. ಇವಾಗ ನೀವು ನಮ್ಮ ಸಿರಾಕಿನ ಫ್ರೀ ಥೆರಪಿ ಮಾಡ್ತಾ ಬರ್ತಾ ಇದ್ದೀರಾ. ನಮ್ಮ ಸಿರಾಕಿನ ಬರುವ ಮುಂಚೆ ನೀವು ಏನೆಲ್ಲ ಪ್ರಾಬ್ಲಮ್ಸ್ ಇಟ್ಕೊಂಡು ಬಂದಿದ್ದೀರಾ? ನನಗೆ ಕಾಲಲ್ಲಿ ವೆರಿಕೋಸ್ ಪ್ರಾಬ್ಲಮ್ ಇತ್ತು. ಅದರಿಂದ ಇರುವೆ ಹರಡಿದಾಗೆ ಇರುವೆ ಕಚ್ಚಿ ಏನೋ ಆಗ್ತಿತ್ತು, ಒಂಥರ ನಮ್ನೆಸ್, ಕಾಲಿಂದ ನಮ್ನೆಸ್, ಮತ್ತೆ ಕಾಲಿನಲ್ಲಿ ಬಲ ಇಲ್ಲದ ಏನು ಇಲ್ಲದಾಗೆ ಗೊತ್ತಾಗ್ತಿರಲಿಲ್ಲ. ನಾನು ನಡೆಯುವಾಗ ಹಾಗೆಲ್ಲ ಆಗ್ತಿತ್ತು. ಮತ್ತೆ ಬೆನ್ನು ನೋವು ತುಂಬಾ ಇತ್ತು. ಮತ್ತೆ ಮೋಷನ್ ಪ್ರಾಬ್ಲಮ್, ಮತ್ತೆ ಆಗಾಗ ಮೂತ್ರ ಯೂರಿನ್ ಪ್ರಾಬ್ಲಮ್ ಇತ್ತು. ಮತ್ತೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಎಲ್ಲ ತುಂಬಾ ಇತ್ತು. ಮತ್ತೆ ಆಮೇಲೆ ಇಲ್ಲಿ ಕುತ್ತಿಗೆ ತುಂಬಾ ನೋವು, ಇಲ್ಲಿ ಸೊಂಟ ನೋವು, ಮತ್ತೆ ಇಲ್ಲಿ ಎಲ್ಲ ತುಂಬಾ ನೋವು, ಮತ್ತೆ ತಲೆನೋವು ಸಹ ಇತ್ತು. ಮತ್ತೆ ಕೂದಲು ಉದುರೋ ಪ್ರಾಬ್ಲಮ್ ಇತ್ತು. ಇಷ್ಟೆಲ್ಲ ಸಮಸ್ಯೆಗಳನ್ನ ಇಟ್ಕೊಂಡು ನೀವು ನಮ್ಮ ಸಿರಾಕೇರ್ಗೆ ಬಂದಿದ್ದೀರಾ. ಬಟ್ ಈ ಸಿರಾಕೇರ್ ಥೆರಪಿ ಫ್ರೀ ಥೆರಪಿ ಮಾಡಿದ ನಂತರ ಈ ಒಂದು ಎಲ್ಲ ಸಮಸ್ಯೆಗಳು ಯಾವ ರೀತಿಯಲ್ಲಿ ಚೇಂಜಸ್ ಆಗಿದೆಪ್ಪ? ನನಗೀಗ ವೆರಿಕೋಸ್ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಿದೆ. ಅಂದ್ರೆ ಈ ಇರುವೆ ಬಂದಾಗಿ ಅದೆಲ್ಲ ಆಗುದಿಲ್ಲ. ಇದು ಕಾಲೆಲ್ಲ ಈಗ ನಡೆದಾಡುವಾಗ ಎಲ್ಲ ಕರೆಕ್ಟ್ ನಡೀಲಿಕ್ಕೆ ಇದೆಲ್ಲ ಆಗ್ತದೆ. ಮತ್ತೆ ಸೊಂಟ ನೋವು ಅದೆಲ್ಲ ಕಡಿಮೆ ಆಗಿದೆ. ಬೆನ್ನು ನೋವು ಇದೆಲ್ಲ ಇತ್ತು, ಅದೆಲ್ಲ ಕಡಿಮೆ ಆಗಿದೆ. ಮತ್ತೆ ಕೈಯಲ್ಲೆಲ್ಲ ಇದು ಈ ಡಿಟರ್ಜೆಂಟ್ ಸೋಪ್ ಇದೆಲ್ಲ ಇದಾಗಿತ್ತು, ಅದು ಸಹ ಎಲ್ಲ ಇನ್ಫೆಕ್ಷನ್ ಕೈಯೆಲ್ಲ ಇದು ಬಂದಿತ್ತು. ಅದೆಲ್ಲ ಇವಾಗ ಇಲ್ಲ, ಈಗ ಸಿಪ್ಪೆ ಹೋಗುದೆಲ್ಲ ಇತ್ತು. ಈಗ ಇಲ್ಲ, ಫುಲ್ ಇದಾಗಿತ್ತು, ಕ್ಲಿಯರ್ ಆಗಿದೆ, ಹೆಚ್ಚಾಗಿ ಇದಾಗಿದೆ. ಮತ್ತೆ ನನಗೆ ತಲೆ ಕೂದಲು ಉದುರುದು ಎಲ್ಲ ಕಡಿಮೆ ಆಗಿದೆ. ಮತ್ತೆ ನನಗೆ ಮನೆಯಲ್ಲಿ ಹೇಳ್ತಾರೆ ಇದು ಕಪ್ಪು ಕೂದಲೆಲ್ಲ ಬರ್ಲಿಕ್ಕೆ ಶುರುವಾಗಿದೆ. ಈಗ ಕೂದಲು ಉದುರುದೆಲ್ಲ ಸರಿಯಾಗಿ ಕಪ್ಪು ಕೂದಲೆಲ್ಲ ಬರ್ಲಿಕ್ಕೆ ಶುರುವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹೋದಲ್ಲೆಲ್ಲ ಕೂದಲು ಉದುರಿದಲ್ಲೆಲ್ಲ ಹಾಗೆ ಬರ್ತಾ ಇದೆ, ಉದುರಿದ ಪ್ಲೇಸ್ ಅಲ್ಲೆಲ್ಲ ಬ್ಲಾಕ್ ಹೇರ್ಸ್ ಬರ್ತಾ ಇದೆ. ಹಾಗೆ ನಮ್ಮ ಸಿರಾಕಿರ್ನ ಥೆರಪಿ ಮಾಡಿ ನೀವು ಯಂಗ್ ಆಗ್ತಾ ಬರ್ತಾ ಇದ್ದೀರಾ ಅಲ್ವಾ? ಖುಷಿ ಆಗ್ತದೆ ತುಂಬಾ ಅಲ್ವಾ? ಮುಖದಲ್ಲೆಲ್ಲ ಸ್ಮೈಲ್ ಎಲ್ಲ ಇದೆ ಅಲ್ವಾ? ತುಂಬಾ ಹ್ಯಾಪಿ ಆಗಿದ್ದೀರಾ ಅಲ್ವಾ? ಮತ್ತೆ ಕೊಲೆಸ್ಟ್ರಾಲ್, ಹೈ ಕೊಲೆಸ್ಟ್ರಾಲ್ ಇತ್ತು, ಅದು ಈಗ ಕಡಿಮೆ ಆಗಿದೆ. ನಾರ್ಮಲ್ಗೆ ಬಂದೆ, ಮೊನ್ನೆ ಟೆಸ್ಟ್ ಮಾಡುವಾಗ ನಾರ್ಮಲ್ಗೆ ಬಂದೆ. ಮತ್ತೆ BP ಶುಗರ್ ಏನಿಲ್ಲ, ನಾರ್ಮಲ್ ಉಂಟು ಈಗ. ಅದು ನನಗೆ ಈಗ ಖುಷಿ ಆಗ್ತದೆ ಅದೆಲ್ಲ. ಹಾಗೆ ನೀವು ಮನೆಯಲ್ಲಿ ಕೂಡ ಥೆರಪಿ ಮಾಡ್ತಾ ಬರ್ತಾ ಇದ್ದೀರಾ, ಮನೆಯವರಿಗೂ ಕೂಡ ಮಾಡ್ತಾ ಬರ್ತಾ ಇದ್ದೀರಾ. ಸೊ ಇದಕ್ಕೆ ಹಾಕಿರುವಂತಹ ಹಣ ನಿಮ್ಗೆ ವೇಸ್ಟ್ ಅಂತ ಆಗತ್ತಪ್ಪ? ಇಲ್ಲ ಮೇಡಮ್, ಅದು ನನ್ನ ಮನೆಯಲ್ಲಿ ನನ್ನ ಮಿಸ್ಸಸ್ ಮತ್ತೆ ಮಗಳು ಮತ್ತೆ ನನ್ನ ಪುಲ್ಲಿ ಎಲ್ಲ ಬಂದ್ರೆ ಅವರೆಲ್ಲ ಮಾಡ್ತಾರೆ ಕೆಲಸ. ಹೇಳಿ ನೀವು ಮನೆಗೆ ಕೊಂಡೋಗಿದ್ದೀರಾ, ಸ್ಟೀಮ್ ಎಲ್ಲ ತುಂಬಾ ಸ್ಟೀಮ್ ತಗೊಂಡು ಅದು ತುಂಬಾ ಒಳ್ಳೇದಾಗ್ತದೆ. ಮನೆಯವರಿಗೆ ಏನಾದ್ರು ಪ್ರಾಬ್ಲಮ್ ಉಂಟಾಪ? ಇಲ್ಲಿ ಬರ್ತಿದ್ರು, ಈಗ ಬರುದಿಲ್ಲ. ಈಗ ಮನೆಯಲ್ಲಿ ಬರ್ತಾ ಇಲ್ಲ ಇಲ್ಲಿ. ಬಟ್ ಅವ್ರಿಗೆ ಏನಾದ್ರು ಪ್ರಾಬ್ಲಮ್ ಇತ್ತಪ್ಪ? ಮೊದಲೆಲ್ಲ ಇತ್ತು, ಅದೇ ಇದೆಲ್ಲ ಇತ್ತು, ಈಗೆಲ್ಲ ಸರಿಯಾಗಿದೆ, ಇವಾಗ ಕ್ಲಿಯರ್ ಆಗಿದೆ ನಮ್ಮ ಸ್ಟೀಮ್ ಮಾಡಿ. ಓಕೆ ಅಪ್ಪ, ಹಾಸ್ಪಿಟಲ್ ಲೈಫ್ಗೂ ಹಾಗೆ ನಮ್ಮ ಸಿರಾಕಿನ ಫ್ರೀ ಥೆರಪಿ ಇದಕ್ಕೂ ಏನ್ ಹೇಳಕ್ ಇಷ್ಟಪಡ್ತೀರಾ? ಹಾಸ್ಪಿಟಲ್ ಹಣ ಕೊಟ್ಟು ಅದು ಸಹ ಮಾತ್ರೆ ಜಾಸ್ತಿ ತಿನ್ಸಿ ಅದು ಜೀವಕ್ಕೆಲ್ಲ ಸರಿ ಇರುದಿಲ್ಲ. ಆದ್ರೆ ಇದು ಏನು ಫ್ರೀ ಥೆರಪಿ ಅಲ್ಲ, ಬಂದು ಒಳ್ಳೇದಾಗ್ತದೆ ಮಾಡ್ಲಿಕ್ಕೆ. ಮತ್ತೆ ಖುಷಿ ಆಗ್ತದೆ ಇಲ್ಲಿ ಎಕ್ಸರ್ಸೈಸ್ ಮತ್ತೆ ಥೆರಪಿ ಇದೆಲ್ಲ ಮಾಡುವಾಗ ಇದಾಗ್ತದೆ, ಖುಷಿ ಆಗ್ತದೆ. ಥ್ಯಾಂಕ್ ಯು ಅಪ್ಪ. ಓಕೆ, ನೋಡ್ತಾ ಬಂದ್ರಲ್ವಾ ನಮ್ಮ ಸಿರಾಕಿನ ಫ್ರೀ ಥೆರಪಿ ಮಾಡಿ ನಮ್ಮ ಕಾಂತಪ್ಪನಿಗೆ ಯಾವ ರೀತಿ ಇಂಪ್ರೂವ್ಮೆಂಟ್ಸ್ ಆಗಿದೆ ಅಂತ ಹೇಳಿ. ಹಾಗೆ ಅವರ ಮನೆಗೆ ಕೂಡ ಅವರ ಮನೆಯವರಿಗೆ ಆರೋಗ್ಯ ಕೊಡಬೇಕೆಂಬ ನಿಟ್ಟಿನಲ್ಲಿ ನಮ್ಮ ಸಿರಾಕಿನ ಜೇಡ್ ಮೆಟೀರಿಯಲ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ನೀವು ಕೂಡ ಇಂತಹ ಬೇರೆ ಬೇರೆ ಸಮಸ್ಯೆಗಳನ್ನ ಫೇಸ್ ಮಾಡ್ತಾ ಇದ್ರೆ ನಮ್ಮ ಮಂಗಳೂರು ಸಿರಾಕಿಗೆ ವಿಸಿಟ್ ಮಾಡಿ. ಥ್ಯಾಂಕ್ ಯು.